ಈಗ ಇವು ತಗೋ ಇದ್ರಾಗ 20ರಿಂದ 25 ಸಾವಿರ ರೂಪಾಯಿ ಅದಾವ ಅವನಿಗೆ ಕೊಡು. ಏನು 25,000 ರೂಪಾಯಿ? ಅಲ್ರಿ ಹಾಟ್ರಕ್ ಅವ್ನಿಗೆ ಯಾಕಂತೀನಿ ನಾನು. ಅಲ್ಲ ಏನೋ 4 ದಿನ ಸುತ್ತಾಡ್ಕೊಂಡ್ ಬರಕ್ ಹೊಂಟಾನ, ಹೋಗಲಕ್ಕಲ್ಲ ಏನೋ ಒಂದು 5,000 10,000 ಕೊಟ್ಟು ಕಳ್ಸೋದು ಬಿಟ್ಟು ಕಿಸಿದ್ರ ಅವ ಏನೋ 20 ಏನತ್ತ ನೀವು 25,000 ರೂಪಾಯಿ ಇಸ್ಕೊಂಬಂದಿರಲ್ಲ. ಅಲ್ಲಿ ಅದು ಏನು 5,000 10,000 ಕೊಟ್ಟು ಕಳ್ಸಕ್ಕೆ ಅವ್ರನ್ನ ಇಲ್ಲಿ ಅಲ್ಲಿ ಹೊಂಟ್ರನು ಗಾಡಿಗೆ ಎಣ್ಣೆ ಹತ್ಬೇಕು. ಅವೇನ ಮತ್ತು ದಾರಿಗೆ ಏನೋ ರೊಕ್ಕ ಇಸ್ಕೊತಾರತ್ತ, ರೋಡಿನ ಟ್ಯಾಕ್ಸ್ ಅತ್ತ ಸುಡುಗಾಡ ಅದು, ಮತ್ತು ಊಟ ಅಲ್ಲಿ ಹೋದಲ್ಲಿ ದೇವ್ರಿಗೆ ದಿನ್ರಿಗೆ ಅಂತ ಹೋಗಿರ್ತಾವ, ಏನು ಮಾಡಿರ್ತಾವ ಅಲ್ಲಿ ಕಾಯಿ ಕರ್ಪೂರ ಅಂತ ಏನು ಬ್ಯಾಡನ ಹೋಗ್ಯಾರನ್ನ ಸುಮ್ಮನೆ ಸುಮ್ಮನೆ ನೋಡ್ಕಿಸಿ ಹಂಗೆ ಬರೋಕ್ಕಾಕೈತಿನ ಆಗುದಿಲ್ಲ. ಅವನು 4 ಮಂದಿ ಜೊತೆ ಹೊಂಟನ ಇರ್ಲಿ, ಹೆಚ್ಚು ಕಡಿಮೆ ಬೇಕೇ ಆತ ರೊಕ್ಕ ಇಟ್ಕೊಳ್ಳಿ ಕೊಡು. ಅಲ್ಲ ಇವನ್ ಒಬ್ರಿಗೆ ಹೋಗ್ತಾನ ಹಿಟ್ಟು ಕೊಡಕ? ಅಲ್ಲ ಅವ್ರಿಗೆ ದೋಸ್ತರು ಇರ್ತಾರಿಲ್ಲ, ಇವ ತನಗೆ ತ ಖರ್ಚು ಮಾಡ್ಕೊಳಕ್ಕೆ ಹಿಟ್ಟು ರೊಕ್ಕ ಖರ್ಚು ಮಾಡ್ತಾನ ಒಂದು 4-5 ದಿನದಾಗ. ಬ್ಯಾಡ್ರಿ ಇಟ್ಟು ಬೇಡ, ಸುಮ್ಮನೆ ಸಾಲ ಮಾಡೋದು ಮತ್ತು ಖರ್ಚು ಮಾಡೋದು, ಅದ್ರ ಮತ್ತೆ ದುಡ್ದು ನಾವೇ ಮುಟ್ಟಿಸ್ಬೇಕಲ್ಲ, ಮತ್ತೆ ಯಾರು ಕೊಡ್ತಾರ ಎಲ್ಲಿದು? ಅವೇನು ದುಡ್ದು ಕಿಸಿದ್ರೆ ತಂದೆ ತಾಯಿ ಸಾಕ್ಬೇಕಂತ ಮಗ ಅಲ್ಲ ಏನಲ್ಲ. ನಾನು ಇಟ್ಟು ದಿನ ಹೇಳ್ಕೋತ ಬಂದೆ, ನನಗೂ ಸಾಕಾಗೋಯ್ತು. ಅವೇನು ಹೇಳೋದು ತಿಳ್ಕೊತಾನ ತಿಳ್ಕೊಳಕೈತೆ ಇಲ್ಲ ಅಂದ ಬಳಕ ಏನು ಇಟ್ಟು ಟಕ ಕೊಟ್ಟು ಕಿಸಿದ್ರೆ ಅವನಿಗೆ ತಿರುಗಾಡ ಕಳ್ಸೋದಪ್ಪ. ಇರ್ಲಿ ತಗೋ, ಏನು ಮಾಡೋದಿನ ಹಿಂಗೆ ಒಂದು ಹಂಗಿರ್ತಾವ ಒಂದು ಹಿಂಗಿರ್ತಾವ ಬುದ್ಧಿ ಅನ್ನೋದು. ಒಬ್ಬರಿಗೆ ಜಲ್ದಿ ಬಂದಿರ್ತದ, ಇನ್ನೊಬ್ರಿಗೆ ಏನದ ತಡ ಮಾಡಿ ಬರ್ತದತ್ತ. ಹಂಗೆ ಅವನಿಗಿನ ಇಲ್ಲ ನೋಡೋಣ. ಹೆಂಡತಿ ಒಂದು ಹುಡುಗಿ ಕಿಸಿಂದ ಮಾಡ್ದೇವಂದ್ರೆ ತಾನೇ ಒಂದು ಇದಕ್ಕೆ ಬರ್ತಾನ ಲೆಕ್ಕಕ್ಕೆ. ಅಲ್ಲಿ ತನ ಏನು ಮಾಡ್ತದ ಇನ್ನು ಹೋಗ್ತೀನಂತದ ಹೋಗಿ ಬರಲಿ. ಇನ್ನು ಏನದ ಸುಮ್ಮನೆ ನಾವು ಬೇಡನ ಕತ್ತೇವಂದ್ರೆ ಮಾತು ಅವು ಏನಾರ ಒಂದು ತಿಳ್ಕೊಂಡು ಹಿಂದೆ ನಮ್ಮ ಮಾತು ಕೇಳಾರ್ದಂಗೆ ಏನದ ಇದು ಆಗ್ಬಿಡ್ತಾವ, ಹಾಳಾಗ್ಬಿಡ್ತಾವ. ಅದು ಬೇಡತ್ತೀನಿ ನಾನು, ಅದಕ್ಕೆ ಹೋಗಿ ಬರ್ಲಕ್ಕ ಕೊಡು. ಅಲ್ಲ ನಾ ಬ್ಯಾಡತ್ ನಾ ಹೇಳ್ತೀನಿ ಕೊಡೋತ ನೀ ಹೇಳ್ತಿ ಏನು ಹೇಳ್ಬೇಕತ್ತೀನಿ ನಾನು. ಅಲ್ಲ ಒಂದ್ಸಲ ನೀವೇ ನಾನು ಬೈತೀರಿ, ಇವತ್ತು ಯಾಕೆ ನೀವೇನದ ನನ್ನ ಬುದ್ಧಿ ಹೇಳೋದಂಗ ಆಲಕತ್ತದಲ್ಲ. ಹಂಗೇಲಿ ನಾ ಬೈಯಕತ್ತ ನೀ ನನ್ನ ಬುದ್ಧಿ ಹೇಳೋದು, ನೀ ಬೈಯಕತ್ತ ನಾನು ಬುದ್ಧಿ ಹೇಳೋದು. ಅದು ಇದ್ರೇನೆ ಜೀವನ, ಅದು ಇರ್ಲಿಕ್ಕ ಜೀವನ ಅಲ್ಲ. ಇಲ್ಲಾಂದ್ರೆ ಹೊಡೆದಾಡಿ ಸೇದಕ್ಕ ನೋಡಿ ದಿನ ಹೊತ್ತಂಟ್ರು. ಅಲ್ಲ ನಮ್ಮ ಅಪ್ಪಗ ನಾ ಬರೀ ಒಂದು ಮಾತು ಹೇಳಿದ್ರೆ ಆ ಟ್ರಕ್ಕ ಇಸ್ಕೊಂಬಂದಲ್ಲ. ಇಪ್ಪು ಏನು ಎಲ್ಲ ಇವತ್ತು ಲಕ್ ಅನ್ನೋದು ನನ್ನ ಕಡೆನೇ ಇದ್ದಂಗೆ ಅದು. ನಮ್ಮವ್ವ ಒಂದು ಎಲ್ಲ ಬಿಟ್ಟು ನಮ್ಮ ಅಪ್ಪ ನಮ್ಮ ಕೈ ತಂದು ಕೊಟ್ಟನ. ನಮ್ಮವ್ವ ಟ್ರಕ್ಕ ಕೊಡ್ತಾಳೋ ಏನು ತಕ್ಕೊಂದು ಕಿಸಿದ್ರೆ ಒಂದು ದಿವಸ ಕೊಡ್ತಾಳೋ ಯಾರಿಗೆ ಗೊತ್ತ. ತಡಿ ಮಾತಾಡ್ಸೋಣ. ಯಪ್ಪ ಒದ್ರದಿ? ಹ್ಞೂನಪ್ಪ, ಅದೇ ರೊಕ್ಕ ಕೇಳಿದ್ದಿಲ್ಲ ತಂದು ಮುಂದ್ ಕೈ ಕೊಟ್ಟು ನೋಡು ಇಸ್ಕೋ ಹ್ಞೂನಪ್ಪ. ಅಂದಂಗೆ ಒಂದು ಜರ ಹೊರಗೆ ಕೆಲಸ ಅನ್ನೋದು ನಾ ಹೋಗಿ ಬರ್ಲಿ. ಎಲ್ಲಿಗೆ? ಜರ ಬರ್ತೀನಿ ತಡಿ. ಆಯ್ತು. ಇವ ಏಸದವು? ಏಸದಲ್ಲಕ್ಕೇನಪ್ಪ, ನೀ ಹೇಳಿದಲ್ಲ 20,000 ರೂಪಾಯಿ. ನಿಮ್ಮ ಅಪ್ಪ ಅದಕ್ಕಿಂತ ಹೆಚ್ಚಿಗೆ ತಂದು ಕೊಟ್ಟ ನೋಡು. ಮಗ ಹೊಕ್ಕೈತಿ ದೂರ ಬರ ಇರ್ಲಿ ಅಂತ ಹೇಳಿ 75,000 ರೂಪಾಯಿ ಇಸ್ಕೊಂಬಂದ ನೋಡು. ಏನು ಮಾಡ್ತಿ ನೋಡು, ಉಳಿಸ್ಕೊಂಬರ್ತೀಯೋ ಏನು ಹಾಳು ಮಾಡ್ಕೊಂಬರ್ತೀಯೋ. 25,000 ರೂಪಾಯಾ? ಆಯ್ತು ಹೇಳ್ಬೆ, ನಾನು ನೋಡಿ ಖರ್ಚು ಮಾಡ್ಕೊತೀನಿ ಹೇಳು. ಆಯ್ತು ತಗೋರಪ್ಪ, ಹಿಡಿ ತಾಬೇ ತಗೋ. ಜಾಕೆ ಮತ್ತೆ ನೋಡು ಹುಷಾರ್ಲಿತ್ರ ಏನದ ಇಟ್ಕೊಂಡು ಹೋಗು. ಆ ಕುರ್ನೇದ ಕಿಸೆ ಇಟ್ಕೋಬೇಡ. ಅಟ್ರಕ್ಕ ಬೇಕಂದ ಸಿ ಏನದ ಬಲ್ಯಾಗ ಇಟ್ಕೊಂಡು ಉಳ್ದು ಉಟ್ರಕ್ಕ ಏನದ ಬ್ಯಾಗ್ನಾಗ ಏನದ ಎದ್ರಾಗ ಸುತ್ತಿ ಕಿಸಿಂದ್ರೆ ಏನದ ಇಟ್ಕೋ. ಏನು ಹೇಳ್ತೀನಿ ಇದು ಬಟ್ಟೆ ಬುಡ್ಕ ಇಟ್ಕೋ ಎದ್ರಾಗ ಸುತ್ತಿ. ಮತ್ತು ಹಂಗೆ ಸೈಡಿ ಜಿಪ್ ಅವ ಅವು ಅವ ಇವು ತೇಸಿ ಹಾಕೋದು ಕುಂದ್ರು ಬೇಡದ್ರಾಗ ಯಾವರ ಕೈ ಆಡಿಸಿ ತಕೊಂಡಾವತ್ತೀನಿ. ಇಲ್ಲ ಇಲ್ಲ ಒಗತಿ ಇಟ್ಕೊತೀನಿ ಹೇಳು. ಆಯ್ತು ಹೋಗು, ಹೋಗಿ ತೆಗೆದಿಟ್ಕೋ ಹೋಗು. ಅಲ್ಲ ಏನಿದು ಎಷ್ಟು ಜಲ್ದಿ ಆ ದೇವ್ರು ನನ್ನ ಆಸೆನ ಪೂರೈಸಿಬಿಟ್ಟ. ಲಡ್ಡು ಬಂದು ಬಾಯಿ ಬಿದ್ದಂಗಾಯ್ತು. ಏನು ಮಾಡೋದ ಎಂತ ಮಾಡೋದ. ಅಲ್ಲ ಇಟ್ಟು ದೊಡ್ಡ ಮಗ ಆಗ್ಯಾನಂದ್ರು ಎಷ್ಟು ಹೇಳಕತ್ತೀನಿ ತಿಳಿಸಿ ತಿಳ್ಕೊಳಕ್ಕೆ ತೇಳಿಲ್ಲ ಅಂದ್ರೆ ಇವನಿಗೆ ಏನು ಹೇಳ್ಬೇಕು ನಾ ಹೆಂಗೆ ಹೇಳ್ಬೇಕಂತ ನನಗೆ ಅರ್ಥ ಆಗವಲ್ತು. ಏನು ಮಾಡ್ಬೇಕಿನ್ನ ಎಷ್ಟು ನಿಂತು ಮಾತಾಡಿದ್ರು ಅಟ್ಟೆ. ನಾವು ಬಗ್ನೆ ಮಾತಾಡ್ಕೊಂಡ್ರೆ ಏನು ಆಗದ ಹೋಗೋದು. ಒಲೆ ಮ್ಯಾಗ ಅನ್ನಕ್ಕೊಂದಿಟ್ಟಿದೆ ಉಕ್ತಾ ಹೆಂಗೆ ಮಾಡ್ತಾ. ಕಿರ್ಲಿಂಗ್ 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 ಯಾವುದೋ ಫೋನ್ ಬರಕತ್ತಲ್ಲ. ಓ ಚೆನ್ನೈ ಹಚ್ಚನ, ನಾನೇ ಹಚ್ಬೇಕತ್ ಮಾಡಿದ್ದೆ. ಇನ್ನೊಂದು ಸ್ವಲ್ಪ ನಿಂತು ಬಿಟ್ಟು ಅವನೇ ಹಚ್ಚನ ಪಾಡಿತ್ತು. ಹಾಂ ಹಲೋ ಹೇಳೋಲೆ. ಹಲೋ ಬಸ್ಯಾ ಎಲ್ಲಿದೆಯೋ? ಅದೇ ನೀವು ಹೇಳಿದ್ದಲ್ಲೇ ಅದನ್ನು ಸೆಟ್ಲ್ ಮಾಡ್ಬೇಕಂತ ಹೇಳಿ ಕಿಸಿನದ ಈ ಕಡೆ ಊರು ಹೊರಗೆ ಡಿಬ್ಬಿ ಬಂದಿದ್ದೀನಿ. ಹೌದಾ ಇನ್ನೂ ಆಗೇ ಇಲ್ಲನ? ಇನ್ನೂ ಎಲ್ಲಿದಾಕೈತಿ ಅವ ಗಾಡಿ ತೊಗೊಂಡು ಕಿಸಿದ್ರೆ ಎಲ್ಲಿ ಇದಕ್ಕೆ ಹೋಗ್ಯಾನತ್ತ ಬಾಡ್ಗಿ. ಅವ ಬರ್ತೀನಿ ತಡಿಯಪ್ಪ ಹೊತ್ತಾಕೈತಿ ಇಡತ್ತಿ ಬಂದು ಅಲ್ಲಿಂದರು ಬಂದು ಮಾತಾಡ್ತೀನಿ ತೈಸಿ ಅಂದನ, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಹೌದಾ ಆಯ್ತು ಆಯ್ತು ಇರತ್ತಿ ಬರ್ತೀನಿ ತೇನ. ಬರ್ತೀನಿ ತೇ ನೀನು ಇಟ್ಟರದಾಗ ಇನ್ನೊಂದು 10 ನಿಮಿಷ ಲೇಟ್ ಆಗ್ತಿರ್ಬೇಕಂತ ತೈಸಿ ಅಂದನ, ಅದಕ್ಕೆ ನಾನೇ ಹಚ್ಬೇಕಂತ ಮಾಡಿದ್ದೆ, ನೀನೇ ಹಚ್ಚದೆಪ್ಪ. ಹಿಂಗೆ ಅನ್ನಕತ್ತನೋ ಅವ ತೈಸಿ ಹೇಳ್ಬೇಕಂತೇಳಿ. ಹೌದಾ ಹಂಗಾರೆ ಆಯಿತು. ಮತ್ತು ಹೇಳಿದ್ನಲ್ಲಿ ಏನು ಮಾಡ್ದಿ? ಏನು ಏನಲ್ಲ ಹಿಂಗನಾತಿ ಅಮೌಂಟ್ ಹೇಳಿದ್ನಲ್ಲ ಒಂದಿಷ್ಟು. ಅಮೌಂಟಾ ನೀ ಬಂದ್ರೆ ಬಾರೋ ಮರೆ, ನೀಗ ಬಾ. ನಿನ್ನ ಬಲ್ಯಾಕ ಒಂದು ವಾರಕ್ಕಾಗಸದು ತೊಗೊಂಡಿಯೇ ಇಲ್ಲ ಅದು ಹೇಳು ನನಗೆ. ಒಂದು ವಾರಕ್ಕಾಗಸ್ ನೀ ತೊಗೊಂಡಿದ್ದೆ ಅಂದ್ರೆ ಒಂದು ವಾರ ಬಿಟ್ಟು ನಾ ಒಬ್ರಿಗೆ ಹೇಳೀನಿ ಒಂದು ವಾರ ಬಿಟ್ಟು ಕೊಡ್ತೀವಿ ಅಂದ್ರೆ ಅವರು ಅವಾಗೇನದ ಅವ್ರಿಗೆ ಕೊಡ್ತೀನಿ ಅಂತ. ಹೌದಾ ಆಯ್ತು ತಗೋ. ನಾನು ಒಂದಿಷ್ಟು ತೊಗೊಂಡಿನಿ, ನೀನೇನು ನಮ್ಮ ಅಪ್ಪನ ಕೈಲಿ ಇಸ್ಕೊಂದಿನಿ. ನೀನು ಒಂದಿಷ್ಟು ನೋಡಲಿ ಹೆಂಗನ ಮಾಡು. ಒಟ್ಟು ಒಂದು ವಾರನಾಗ ಏನದ ಅರೇಂಜ್ ಮಾಡಿ ಕೊಡು.
ಆಯ್ತು ಹೇಳ ಆಯ್ತು ತಲೆ ಕೆಡ್ಸ್ಕೊಬೇಡ ಬಾನಿ ಅಂದಂಗೆ ಉಳ್ದವ್ರಿಗೆ ಯಾರಿಗೆ ಹೇಳ್ಬೇಡ ಶರಣ್ಯಾಗ ಪವ್ಯಾಗ ಗಿವ್ಯಾಗ ಯಾರಿಗೆ ಏನು ಹೇಳ್ಕೊತ ಕುಂದ್ರಬೇಡ ಮತ್ತು ನಿನ್ನ ಮುಂದೆ ಒಬ್ಬನ ಮುಂದೆ ಹೇಳಿ ನಾ ಏನು ಹೇಳ್ತೀನಿ ಆಯ್ತು ಹೇಳಲಿ ಆಯ್ತು ಹೇಳು ಹೇಳಂಗಿಲ್ಲ ಏನಿಲ್ಲ ಹೇಳಂಗಿಲ್ಲ ಅಂದ್ರೆ ಹೇಳಂಗಿಲ್ಲಪ್ಪ ದೋಸ್ತಿ ಅಂದ್ರೆ ದೋಸ್ತಿ ಅದಕ್ಕೆ ಹೋಮರೆ ದೋಸ್ತಿ ಐತೆ ನಾನು ನಿನ್ನ ನಂಬಿಕೆಸಿ ಹೇಳೀನಿ ಹೇಳ್ಬೋದು ಖರೆ ಅವ್ರ ದೋಸ್ತರೇ ಆದ್ರೆ ಈಗ ಸುಮ್ಮನೆ ಎಲ್ಲರಿಗೆ ಬೇಡ ಸುಮ್ಮನೆ ನಾವೇ ಇಲ್ಲಿ ಇರಂಗಿಲ್ಲ ಅಂದ ಬಳಿಕ ಎಲ್ಲರಿಗೆ ಹೇಳಿ ಕಿಸಿಂದ್ರೆ ಏನದ ಪಬ್ಲಿಕ್ ಯಾಕೆ ಮಾಡೋದು ಅಂತ ಹೇಳಿ ಕಿಸಿಂದ್ರೆ ನಾ ಏನದ ನೀನು ಒಬ್ಬನ ಮುಂದೆ ಹೇಳೀನಿ ಆಯ್ತು ಹೇಳೋಲೆ ಆಯ್ತು ಹೇಳು ಹೌದು ಮತ್ತು ಬಾಡಿಗೆ ಏಟ್ ಹೇಳೋಣ ಬಾಡಿಗೆ ಏಟ್ ಏನಲ್ಲಕ್ಕೇನದ ಏನೋ ಬಂದೇ ಇಲ್ಲ ಮಾತಾಡಿಲ್ಲ ನಾನು ಅಂದಂಗೆ ಸೀದಾ ಇಲ್ಲಿದ ಎಲ್ಲಿಗೆ ಹೋಗಿರೋದು ಬೇಕಲ್ಲ ನೀ ಎಲ್ಲಿಗೆ ಹೋಗಿ ಎಲ್ಲಿಗೆ ಹೋಗಿ ಇಳಿತಿ ಅನ್ನೋದು ಹೇಳ್ದಿ ಅಂದ್ರೆ ಅವನಿಗೆ ಹೇಳಿ ಕಿಸಿಂದ್ರೆ ಏಟ್ ಹತ್ತು ಕೇಳಿ ಕಿಸಿಂದ್ರೆ ನಾನು ನಿನಗೇನದ ಫೋನ್ ಹಚ್ನಿತ್ತು ಇಲ್ಲಿದ ಹಿಂಗ ಆದ್ರೆ ತಗೋರಪ್ಪ ನೋಡಲೇ ದೋಸ್ತಾಗಿ ಇನ್ನೊಂದ್ಸಲ ಹೇಳಕತ್ತೀನಿ ವಿಚಾರ ಮಾಡು ಭಾಳ ವಿಚಾರ ಮಾಡು ಲೇ ಆಲೇ ದೋಸ್ತರ ಕಿಸಿಂದ್ರೆ ಏನದ ಏನಾಗಲ್ಲ ಹೋಗಲೇ ನೀ ಮುಂದೆ ಹೆಜ್ಜೆ ಇಡತ್ತೆ ಇಸಿಂದ್ರೆ ಹೇಳ್ಕೊಳ್ಳೋ ಹೇಳೋದ್ಬಿಟ್ಟು ಕಿಸಿಂದ್ರೆ ನೀ ಏನೋ ಹಿಂಗೆ ಅಂಜಿಕೆ ಹಾಕ್ಲಕತ್ತಿ ನಾ ಇಲ್ಲೇ ಅದೀನಿ ಸೋಮಿರಲ್ಲೇ ಹಡಸ್ತಾನ ನಮ್ಮ ಮಗನೇ ಒಯ್ದು ಏನೋ ದೋಸ್ತತೆ ಚಲೋ ಹೇಳಕ್ ಬಂದ್ಗಳೇ ಹಿಂಗೆ ಮಾಡ್ತಿ ನೋಡು ಅದು ಸಾದಾ ಸೀದಾ ಇತ್ತು ಅದೊಂದು ಮಾತು ಬೇರೆ ಮಗನ ಅಲ್ಲ ತುಂಬಿದ ಗಾಡಿ ಒಯ್ಲಕತ್ತಿ ಹೇಳೋದು ಮಾತು ಕೇಳಲಗಿ ನೋಡು ಅಲ್ಲ ಮುಂದೆ ತೊಗೊಂಡು ಹೋಗಿ ಕಿಸಿ ಉಣೋ ನೀ ಬಿಡು ನಮಗೇನು ಮಾಡೋದು ದೋಸ್ತಿ ಒಳಗೆ ಚಲೋದ ಹೇಳಕ್ಕೆ ಬಂದ್ಗಳೇ ಹಿಂಗೆ ಮಾತಾಡ್ತಿ ಏನು ಹೇಳೋದು ನಿನಗೆ ಆಯ್ತು ತಗೋ ಆಯ್ತು ಅಲೋ ತುಂಬಿದ ಗಾಡಿ ಒಯ್ಲಕತ್ತೀನಿ ಟೇಷನ್ ಏನದ ನಾನು ಪರ್ಮನೆಂಟಾಗಿ ಹೋದ ಕಡೆನೇ ಇರ್ತೀನಿ ಇಲ್ಲ ಏನೋ ಆರಾಮಾಗಿ ಅದ್ರ ಕೂತು ಸುತ್ತಾಡಿ ಕೇಸಿಂದ್ರೆ ಏನೈತಿ ತಾನು ಕೇಸಿ ಹೊಳ್ಳೆ ಅದ್ರ ಜಾಗ ಕಲ್ತು ಬಿಟ್ಟು ಬಿಡೋದು ಏನು ಮಾಡ್ದೆ ನಾವು ತುಂಬಿದ ಗಾಡಿ ತೊಗೊಂಡು ಕೇಸಿಂದ್ರೆ ಅಯ್ಯಪ್ಪೋ ನಿನಗೇನು ಹೇಳ್ಬೇಕಪ್ಪ ಹೇಳೋಟೆಲ್ಲ ಹೇಳಿ ಆಗೈತಿ ನೀ ಮತ್ತೆ ಅದನ್ನೇ ಮಾಡ್ತೀನಿ ಅಂತೀನಿ ನೋಡು ನಿನಗೆ ಬಿಟ್ಟದ್ದು ಅದು ಬಿಡು ಬಂದು ಪಟ್ಟತ್ತು ಫೋನ್ ಹಚ್ಚ ನನಗೆ ಗೆಳತಿ ಬರ್ತಾನೆ ಹೇಳು ಸಂಜೆ ಪೋಣೆ 7 ಬೇಡ 7:15 ಇಲ್ಲದ ಹತ್ತಿ ಬಿಡ್ತೀನಿ ಗಾಡಿಗೆ ಅಷ್ಟೊತ್ತಿಗೆ ಅಷ್ಟು ಜಲ್ದಿ ಬೇಡಲಿ ಹೊತ್ತಾಗಿ ಹೋಗು ಹೊತ್ತಾಗಿ ಅಂದ್ರೆ ಜೊತೆಗೆ ನಾ ಅಂತೀನಿ ರಾತ್ರಿ 10:30 11 ಮ್ಯಾಗ ಹೋದಿ ಅಂದ್ರೆ ಬರೀ ಯಾಕತ್ ನಾ ಅಂತೀನಿಪ್ಪ ಅಟ್ಲೇಟ ಬ್ಯಾಡಲೆ ಸುಮ್ಮನೆ ಲೇಟಾಗಿ ಹೊಂಟ್ಗಳೇ ಮನ್ಯಾಗ ಮಾತಿಟ್ಟತ್ತಿಗೆ ಯಾಕೆ ಎಲ್ಲಿ ಏನು ಗೆಳೆಯರು ಎಲ್ಲಾರ ಅವ್ರು ಎಲ್ಲಾರ ಕೇಳ್ಕೊಂಡು ಕುಂದಿರ್ತಾರ ಬೇಡ ಅದು ಮೇಳಾಗಲ್ಲ ಸುಮ್ಮಿನದ ಆಟತ್ತಿಗೆ ಮನೆ ಬಿಟ್ಟು ಅಂದ್ರೆ ನಡಿತೈತಿ ಅಲ್ಲೇ ನೀ ಆಟತ್ತಿ ಮನೆ ಬಿಡು ಬಿಟ್ಟು ಕಿಸಿ ಈ ಕಡೆ ಎಲ್ಲರೂ ಬಂದು ಕುಂದ್ರಕತ್ತಿ ಖರೆ ಮತ್ತು ಏನು ಇದು ಅದು ಮಾಲ್ ಬರ್ಬೇಕಲ್ಲ ಹೌದಲ್ಲ ಆಟತ್ತಿಗೆ ಮಾಲಿಗೆ ಬರೋಕ್ಕಾಗಲ್ಲ ನಮ್ಮ ಕಡೆ ಅಂದಮ್ಯಾಗ ನೋಡಂತ ಫೋನ್ ಹಚ್ಚಿ ಹೊಳ್ಳಿ ಏನದ 10:00 ಹಂಗತ್ ಹೇಳ್ತೀನಿ ಯಾಕಪ್ಪ ಅಂದ್ರೆ ಆಟತ್ತಿಗೆ ಎಲ್ಲರೂ ಮಕ್ಕೊಂಡಿರ್ತಾರ ಯಾವುದು ಕಿರಿಕಿರಂಗಿಲ್ಲ ಅದಕ್ಕೆ ಹೇಳ್ತೀನಿ ಆಯ್ತು ಹೇಳಿ ಮಗ ಆಯ್ತು ಥ್ಯಾಂಕ್ಸ್ ಅಲ್ಲೇ ಆಯ್ತು ಹೇಳಪ್ಪ ಇರಲಿ ಮಾಡ್ಬೇಕಲ್ಲ ಮತ್ತು ದೋಸ್ತಿ ಒಳಗೆ ನಮಗೆ ನೀವು ನಿಮಗೆ ನಾವು ಆಟೆ ಇಡ್ಲ್ಯಾ ಹೊಳೆ ಹಸ್ನಿತ್ತ ಆಯ್ತು ಇಡು ಅಲ್ಲ ಮಬ್ಬು ಹೊಡಿಸ್ತಾನ ಮಗ ಎಷ್ಟು ಹೇಳಿದ್ರು ಕೇಳವಲ್ಲ ನೋಡು ಸುಮ್ಮನೆ ಪಾಪ ಏನು ಹೇಳೋದು ಹೋಗಿ ಅನುಭವಿಸಿ ಬರ್ತೀನಿ ಅಂತ ಅನುಭವಿಸಿ ಬರ್ಲಿ ಗೊತ್ತಾಗಲಿ ಗಡಿಗೆ ಯಾಕಡೆ ಯಾರು ಅಪ್ಪರವ್ಗೆ ಹೇಳಬೇಕು ಹಿಂಗೆ ಮಾಡಕತ್ತನ ತೇಸಿ ಅಂತಂದು ಹೇಳ್ಬೇಕಂದ್ರು ದೋಸ್ತಿ ಒಳಗೆ ಈ ಕಡೆ ಅವನು ಬಿಟ್ಕೊಡೋದಾಗಲ್ಲ ಹೇಳಕ್ಕೂ ಆಗೋದಿಲ್ಲ ಏನೂ ಮಾಡೋಕ್ಕಾಗಲ್ಲ ಇನ್ನೂ ಬರಲಿಲ್ಲ ಇವ ಗಾಡಿವ ಬರ್ತೀನಿ ಅಂತ ತೇಸಿ ಗಪ್ಪ ಕೂತಾನಲ್ಲಿ ಹೊಳ್ಳಿ ಫೋನ್ ಹಚ್ಬೇಕಂದ್ರೆ ಫೋನು ಹಚ್ಚಪ್ಲಿಲ್ಲ ಮಗನಿಗೆ ಆ ಮಗನಿಗೆ ಏನದ ಹೊಳೆ ಹಚ್ಚಿದ್ಗಳೇ ಗಾಡಿ ಓಡ್ಸಕತ್ತೀನಿ ಏನು ಕಿರ್ಕಿರಿ ನಿಮ್ಮ ಮಾವನ ಹೇಳ್ರ ನಿಮ್ಮ ಮಾವನು ಬರ್ತೀನಿ ತೇಸಿ ಅಂತಾನ ಬರ್ತಾನೆ ನಿಂದ್ರಬೇಕು ಕಟ್ಟೆ ಇಲ್ಲಿ ಅಲ್ಲ ಯಾಕೆ ಇವತ್ತು ಹಿಂಗೆ ಆಲಕತ್ತದ ನನಗೆ ಹೊಟ್ಟೆಯಾಗ ಒಂಥರನೇ ಆಗಿ ಮನ್ಸಿಗೆ ಹಳ್ಳಿ ಆಲಕತ್ತ ಒಂಥರ ಏನೋ ಗೊತ್ತಿಲ್ಲ ಹೊಟ್ಟೆಯಾಗ ತಳಮಳ ಇಟ್ಟೈತಿ ಯಾಕೆ ಹಿಂಗೆ ಆಲಕತ್ತೈತಿ ಅಲ್ಲ ನಾ ತೊಗೊಂಡಿರೋ ನಿರ್ಧಾರಕ್ಕೆ ಏನಾರ ಹಿಂಗೆ ಆಲಕತ್ತೈತನ ಇಲ್ಲ ನನಗೇನೋ ಇಲ್ಲಿ ಇರೋಕ್ಕಾಗತ್ತ ಬಿಡು ಏನು ಮಾಡಲಿ ಅಲ್ಲ ಮನ್ಯಾಗ ಒಬ್ಬಕ್ಕೆ ಕೂತು ತಲೆ ಏನದು ಬಳಕೊಂಡು ಹೋಲಿ ನೋಡ್ಲಿಕ್ಕತ್ತದ ಒಂದು ಸಾವನ್ನ ಇಂಕಿನ್ನ ಮತ್ತೆ ಒಟ ಹಾಸ್ಕೊತ ಮನೆಯಾಗೆ ಕುಂದ್ರಕ್ಕೆ ಈಗಂತೂ ಆಕಿ ಅಂತೂ ಮನೆಯಾಗೆ ಇರೋವಳು ಆ ಕಡೆ ಹೋಗೋದು ಈ ಕಡೆ ಹೋಗೋದು ಅಲ್ಲಿ ಕುಂದ್ರೋದು ಇಲ್ಲಿ ಕುಂದ್ರೋದು ಮಾಡಕತ್ತ ಬಿಟ್ಟಾಳ ನನಗರ ಮನುಷ್ಯ ಒಬ್ಬಕ್ಕಿಗೆ ಮನ್ಯಾಗ ಕೂತು ಬ್ಯಾಸ್ರಾಗಿ ಹೋಗ್ಯದ ಇಲ್ಲೇ ನಿಂತೀಯನ ಪಾಡೈತಿ ಬಾ ಈಗ ಹಿಡಿ ಈಗ ತಗೋ ರೊಕ್ಕ ಅದ ನೋಡು ಇವು ತೊಗೊಂಡಿಸಿದ್ರೆ ತೆಗೆದಿಡು ನಾ ಬೇಡ್ದಾಗ ಕೊಡಕತ್ಯ ಇದ್ರಾಗ ಅದು ಒಂದು 30 ತೆಗೆದಿಡ ಹಾಂ ಆಯ್ತು ಕೊಡು ಜ್ವಾಕ್ಯಾ ಮತ್ತು ಹುಷಾರೇ ತೆಗೆದಿಡು ಮತ್ತು ಹಾಂ ಆಯ್ತು ಹೇಳು ನಾನು ಬರಲಿ 30,000 ರೂಪಾಯಿ ಎಲ್ಲಿ ತೊಗೊಂಬಂದ ನೀವು ಕುರ್ನ ನಾನು ಎಲ್ಲಿ ಇವತ್ತು ಕೇಳಬಾರ್ದತ್ತೆ ಸುಮ್ಮನೆ ಕೇಳಿದ್ರೆ ಹಾಲು ತೊಗೊಂಬಳಾಯ್ತು ಅಲ್ಲಿ ಸಾಲ ಇಲ್ಲಿ ಸಾಲ ಅದನ್ನು ಹಾಕಬೇಕು ಇದನ್ನು ಹಾಕ್ಬೇಕು ಅನ್ನೋದು ಕುಂದಿರ್ತದೆ ಅದನ್ನೆಲ್ಲ ನಾ ಇಲ್ಲಿ ಕೇಳ್ಬೇಕು ಕುಂದ್ರಲ್ಲ ಒಂದು ಎಲ್ಲಿ ಬೇಕಿರ್ಲಕ್ಕ ಹೆಂಗೆ ತರ್ಲಕ್ಕ ಕೊಟ್ಟದ್ದು ಪಾಡು ಮಾಡ್ದೆ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಎಲ್ಲ ಆರಾಮದಿರಿ ಅನ್ಕೊಂಡಿರ್ತೀನಿ ಯಾರೆಲ್ಲ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡ್ಲತ್ರಿ ಅವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು ರೀ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ನೋಡಬೇಡ್ರಿ ವಿಡಿಯೋಗಳು ದಯವಿಟ್ಟು
ನಿಮ್ಮ ಅನಿಸಿಕೆನ ಕಮೆಂಟ್ನಾಗ ತಿಳಿಸ್ರಿ. ಲೈಕ್ ಕೊಡೋದು ಮರಿಬೇಡ್ರಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಭಾಳ ಅಂದ್ರೆ ಭಾಳ ಮುಖ್ಯ ಅದ. ಭಾಳ ದಿನದ ಕತೆ ಮಾಡ್ಲಕತ್ತೀನಿ. ವಾಚ್ ಅವರ್ ಕಂಪ್ಲೀಟ್ ಆಗಕ್ಕೆ ಬಂದು ಖರೆ ಸಬ್ಸ್ಕ್ರೈಬರ್ ಆಗಲಾಗೈತಿ. ದಯವಿಟ್ಟು 1000 ಸಬ್ಸ್ಕ್ರೈಬರ್ ರೀಚ್ ಆಗ್ಲಕ್ಕ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ಅದ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಹಾಗೆ ಏನೈತಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಲಾರ್ದೆ ನೋಡಿರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ನಂದು ಇನ್ನೂ ಒಂದು ಚಾನಲ್ ಲಿಂಕ್ ಏನದ ಈ ವಿಡಿಯೋ ತಿಳ್ಕೊಟ್ಟಿರ್ತೀನಿ. ದಯವಿಟ್ಟು ಅಲ್ಲೂ ಹೋಗ್ರಿ, ಅಲ್ಲೂ ಸಪೋರ್ಟ್ ಮಾಡಿರಿ. ಅಲ್ಲಿ ಕತೆ ಭಾಳ ಅಂದ್ರೆ ಭಾಳ ಚಂದ ಅದ. ನಿಮ್ಮ ಪ್ರೀತಿ ಆಶೀರ್ವಾದ ಪ್ರೋತ್ಸಾಹ ಸದಾ ನಮ್ಮ ಚಾನಲ್ಗಳ ಮೇಲೆ ಇರಲಿ ಅಂತ ಕೇಳ್ಕೊತೀವಿ. ದಯವಿಟ್ಟು ಸಪೋರ್ಟ್ ಮಾಡಿರಿ.